ಫಸ್ಟ್ ಮೊಮೆಂಟಮ್ ಯಾವ ಕಡೆ ಹೋಗುತ್ತೆ ಸರ್? ಅಪ್ ಸೈಡ್ ಮೊಮೆಂಟಮ್ ಹೋಗ್ಬಿಟ್ಟು ದೆನ್ ಏನಾಗುತ್ತೆ? ಸರ್ ಸ್ವಲ್ಪ ಸೈಡ್ ವೇಸ್ ಆಗಿ ಆಮೇಲೆ ರಿಟ್ರೇಸ್ಮೆಂಟ್ ಬರುತ್ತೆ ಸರ್, ಆಮೇಲೆ ಫೇಕ್ ಬ್ರೇಕ್ ಡೌನ್ ಸೈಡ್ ವೇಸ್ ಆಗುತ್ತೆ. ಆಗ್ಬಿಟ್ಟು ಅಗೇನ್ ಡೌನ್ ಸೈಡ್ ಬಂದು ದೆನ್ ಎಲ್ಲೋಗ್ಬೋದು ಇದು? ಡೌನ್ ಅಪ್ ಸೈಡ್ ಅಪ್ ಸೈಡ್ ಹೋಗ್ಬಿಟ್ಟು ಇದು ಫೇಕ್ ಬ್ರೇಕ್ಔಟ್ ನಾರ್ಮಲ್ ಬ್ರೇಕ್ಔಟ್? ಫೇಕ್ ಬ್ರೇಕ್ಔಟ್ ಫೇಕ್ ಬ್ರೇಕ್ಔಟ್ ಆಗ್ಬಿಟ್ಟು ಅಗೇನ್ ಮೇಲೆನಾ ಡೌನಾ? ಡೌನ್ ಸೈಡ್ ಡೌನ್ ಸೈಡ್ ಬಂದು ದೆನ್ ವಾಟ್ ವಿಲ್ ಹ್ಯಾಪನ್? ಸ್ಮಾಲ್ ಅಪ್ ಸೈಡ್ ಸರ್, ಸ್ಮಾಲ್ ಅಪ್ ಸೈಡ್. ಹೆಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇವತ್ತು ಮ್ಯಾಕ್ಸಿಮಮ್ ಪೀಪಲ್ಸ್ ಮಾರ್ಕೆಟ್ ಬೀಳತ್ತೆ ಅಂತಾನೆ ಹೇಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ವಾರ್ ಆಗ್ತಿದೆ ಅದರಿಂದ. ಆದ್ರೆ ಈಗ ನೋಡಿ, ಈವನ್ ಇಲ್ಲಿ ಕೆಲವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಝೋನ್ ಇದೆ. ಇಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ. ಓಕೆ, ಮಾರ್ನಿಂಗ್ ಗ್ಯಾಪ್ ಡೌನ್ ಆಯ್ತು. ಗ್ಯಾಪ್ ಡೌನ್ ಅಲ್ಲಿ ಇಲ್ಲಿ ಓಪನ್ ಆಗ್ಬಿಟ್ಟು ರಿಟ್ರೆಸ್ಟ್ ಮಾಡ್ಬಿಟ್ಟು ಅಗೈನ್ ಇದು ಕೆಳಗಡೆ ಶಾರ್ಪ್ ಫಾಲ್ ಆಗತ್ತೆ ಅಂತ ಮೆನಿ ಪೀಪಲ್ಸ್ ಥಿಂಕ್ ಮಾಡಿರ್ತಾರೆ. ಆದ್ರೆ ನೀವು ನೋಡ್ಬೋದು, ನಾವು ಪರ್ಫೆಕ್ಟ್ ಡಯಾಗ್ರಾಮ್ ಡ್ರಾ ಮಾಡಿದೀವಿ. ಒಂದು ಅಪ್ಸೈಡ್ ಮೊಮೆಂಟಮ್ ಬರಬೇಕು, ಇಲ್ಲಿ ಒಂದು ಸೈಡ್ ವೇಸ್ ಆಗ್ಬಿಟ್ಟು ಡೌನ್ ಸೈಡ್ ಬರಬೇಕು ಅಂತ ಹೇಳಿದ್ದೆ. ಸೈಡ್ ವೇಸ್ ಆಗ್ಬಿಟ್ಟು ಡೌನ್ ಸೈಡ್ ಆಗಿದೆ. ಅಗೇನ್ ಅಪ್ ಸೈಡ್, ಸ್ಮಾಲ್ ಡೌನ್ ಸೈಡ್, ಫೈನಲಿ ಅಪ್ ಸೈಡ್ ಅಂಡ್ ಅಪ್ ಸೈಡ್. ನೋಡ್ಬೋದು ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ ಮಾಡಿದೀವಿ ಅಂತ ಏಕನ್ಸಿ. ಸೊ ಇದೇ ರೀತಿ 1 ಇಯರ್ ಕ್ಲಾಸಸ್ ಇರುತ್ತೆ. ಈ 1 ಇಯರ್ ಕ್ಲಾಸಸ್ ಅಲ್ಲಿ ಅಡ್ವಾನ್ಸ್ಡ್ ಫಿಬೋನಾಚಿ ಟಾಪಿಕ್ಸ್, ಅಡ್ವಾನ್ಸ್ಡ್ ಪ್ರೈಸ್ ಆಕ್ಷನ್, ಈವನ್ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಪ್ರತಿ ಒಂದು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬಹುದು. ಡೈಲಿ ಕ್ಲಾಸಸ್ ಅಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ನೀವು ಸಹ ಎನ್ರೋಲ್ ಆಗಬೇಕು ಅಂತಂದ್ರೆ ಜಸ್ಟ್ ಡೌನ್ಲೋಡ್ ಅವರ್ ಆಪ್ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಈವನ್ ನಿಮಗೆ 100 ಪಾಯಿಂಟ್ಸ್ ಹೇಗೆ ಕ್ಯಾಪ್ಚರ್ ಮಾಡಬೇಕು ಅಂತ ಸಹ ಕೋರ್ಸಸ್ ಅಲ್ಲಿ ಇರುತ್ತೆ. ಈವನ್ ಸ್ಟಾಕ್ ಮಾರ್ಕೆಟ್ ಈ ಸ್ಟ್ರಕ್ಚರ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ, ಸೊ ಎಲ್ಲಿ ಎಂಟ್ರಿ ಬಂದ್ರೆ ಅದು ಕೊನೆ ಟಾರ್ಗೆಟ್ ಎಲ್ಲಿವರೆಗೂ ಹೋಗ್ಬೇಕು, ಪ್ರತಿ ಒಂದು ಕ್ಲಿಯರ್ ಕಟ್ ಆಗಿ ನಿಮ್ ಕೈಯಲ್ಲಿರುತ್ತೆ. ಅಷ್ಟೊಂದು ಸಬ್ಜೆಕ್ಟ್ ಹೇಳ್ಕೊಡ್ತಾ ಇದೀವಿ. ಸೊ ಮಿಸ್ ಮಾಡ್ಕೋಬೇಡಿ. ಒಂದು ಹೇಳೋದೊಂದೇ, ಲರ್ನ್ ಮಾಡಿ, ಅರ್ನ್ ಮಾಡಿ. ಥ್ಯಾಂಕ್ ಯು.